ಲಾರ್ಡ್ ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅದನ್ನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಸ್ತೇರಳ ಪುಸ್ತಕ 2ನೇ ಅಧ್ಯಾಯ 20ನೇ ವಾಕ್ಯ. ಎಸ್ತೇರಳಾದರೋ ಮೊರ್ದೆಕಾಯಿಯ ಪರಾಂಬರಿಕೆಯಲ್ಲಿದ್ದ ದಿನಗಳಲ್ಲಿ ಹೇಗೋ ಹಾಗೆ ಈಗಲೂ ಅವನ ಆಜ್ಞೆಯನ್ನು ಅನುಸರಿಸುವವಳಾಗಿ ತಾನು ಇಂಥ ಕುಲದವಳು, ಇಂಥ ಜನಾಂಗದವಳು ಎಂಬುದನ್ನು ತೋರ್ಪಡಿಸಲಿಲ್ಲ. ಎಸ್ತೇರಳ ಪುಸ್ತಕವನ್ನು ಓದುವಾಗ ಎಸ್ತೇರಳು ಒಬ್ಬ ಅನಾಥ ಹುಡುಗಿ. ಅವಳನ್ನು ಮೊರ್ದೆಕಾಯಿ ಇವಳ ತಂದೆ ತಾಯಿ ಸತ್ತ ಅಂದಿನಿಂದ ಮಗಳಾಗಿ ಸ್ವೀಕರಿಸಿ ಸಾಕ್ತಾ ಇರ್ತಾನೆ. ಅಂದರೆ ಇವಳು ಒಬ್ಬ ಸಾಕು ಮಗಳು, ಮೊರ್ದೆಕಾಯಿಯ ಸಾಕು ಮಗಳು. ಇಂಥ ಒಂದು ಸನ್ನಿವೇಶದಲ್ಲಿ ಅಹಷ್ವೇರೋಷ್ ಎಂಬ ರಾಜ 127 ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಿರ್ತಾನೆ. ಭಾರತದಿಂದ ಕೂಶ್ವರೆಗಿರುವ, ಎಥಿಯೋಪಿಯಾವರೆಗಿರುವಂತಹ ರಾಷ್ಟ್ರಗಳನ್ನು ಆಳ್ವಿಕೆ ಮಾಡ್ತಾ ಇರುವಂತಹ ರಾಜನ ಹೆಂಡತಿ ವಷ್ಟಿ ತಾನು ಒಂದು ಔತಣವನ್ನು ಸಿದ್ಧ ಮಾಡಿದಾಗ ವಷ್ಟಿಯನ್ನು ಕರೆಸಿ ಅವಳ ಸೌಂದರ್ಯವನ್ನು ಎಲ್ಲರಿಗೂ ತೋರಿಸ್ಬೇಕು ಅಂತ ಇಷ್ಟಪಡ್ತಾನೆ. ವಷ್ಟಿ ಬರೋದಿಲ್ಲ. ರಾಜನಿಗೆ ಕೋಪ ಆಗುತ್ತೆ. ರಾಜ ಅವಳನ್ನು ರಾಣಿ ಪಟ್ಟದಿಂದ ತಳ್ಳಿಬಿಡ್ತಾನೆ. ನಂತರ ಒಂದು ಹೊಸ ರಾಣಿಯ ಹುಡುಕಾಟದಲ್ಲಿರುವಾಗ ಅಪ್ಲಿಕೇಶನ್ಸನ್ನು ತಗೊಳ್ತಾರೆ. ಆ ಟೈಮಲ್ಲಿ ಮೊರ್ದೆಕಾಯಿ ಸಹ ಮಗಳಿಗೆ ಹೇಳಿ ಈ ಎಸ್ತೇರಳ ಒಂದು ಅಪ್ಲಿಕೇಶನ್ನು ಸಹ ಹಾಕ್ತಾರೆ. ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅಪ್ಲಿಕೇಶನ್ಸಲ್ಲಿ ಎಸ್ತೇರಳ ಅಪ್ಲಿಕೇಶನ್ ಸೆಲೆಕ್ಟ್ ಆಯಿತು. ಎಸ್ತೇರಳು 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಓದುವಾಗ, ಅರಸನು ಎಲ್ಲ ಸ್ತ್ರೀಯರಲ್ಲಿ ಎಸ್ತೇರಳನ್ನು ಮೆಚ್ಚಿದನು. ಅವಳನ್ನು ವಷ್ಟಿಗೆ ಬದಲಾಗಿ ರಾಣಿಯನ್ನಾಗಿ ಮಾಡಿಕೊಂಡ. ಈಗ ಅವಳು ರಾಣಿಯಾಗಿದ್ದಾಳೆ. ಅನಾಥ ಹುಡುಗಿ, ಸಾಕು ಮಗಳಾಗಿದ್ದಂತಹ, ತಂದೆ ತಾಯಿ ಇಲ್ಲದಂತಹ ಈ ಹುಡುಗಿ ಇವತ್ತು 127 ಸಂಸ್ಥಾನಗಳ ಒಡೆಯನಾದ, ಚಕ್ರವರ್ತಿಯಾದ ಅಹಷ್ವೇರೋಷನ ಪಟ್ಟದ ರಾಣಿಯಾಗಿ ಕರೆಯಲ್ಪಟ್ಟಿದ್ದಾಳೆ. ಹೀಗೆ ಪಟ್ಟದ ರಾಣಿಯಾಗಿ ಅವಳು ಇರುವಂತಹ ಆ ಸಮಯದಲ್ಲಿ ವಾಕ್ಯ ಹೇಳ್ತದೆ, ಎಸ್ತೇರಳಾದರೋ ಮೊರ್ದೆಕಾಯಿಯ ಪರಾಂಬರಿಕೆಯಲ್ಲಿದ್ದ ದಿನಗಳಲ್ಲಿ ಹೇಗೋ. ಅಂದರೆ ಮೊರ್ದೆಕಾಯಿಯ ಮನೆಯಲ್ಲಿ ಇದ್ದಾಗ ಯಾವ ರೀತಿ ಒಬ್ಬ ಬಾಗಿಲು ಕಾಯುವವನ ಅಥವಾ ಈ ಮೊರ್ದೆಕಾಯಿಯ ಮಾತನ್ನು ಯಾವ ರೀತಿ ಅವಳು ಕೇಳ್ತಾ ಇದ್ಲೋ, ಮೊರ್ದೆಕಾಯಿ ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತೆಲ್ಲ ಹೇಳುವಾಗ ಅವಳು ಫಾಲೋ ಮಾಡ್ತಾ ಇದ್ಲು ಮೊರ್ದೆಕಾಯಿಯ ಮನೇಲಿದ್ದಾಗ. ಆದರೆ ವಾಕ್ಯ ಹೇಳ್ತದೆ, ಈಗ 127 ಸಂಸ್ಥಾನಗಳ ಒಡತಿಯಾಗಿ, ಚಕ್ರವರ್ತಿಯ ಹೆಂಡತಿಯಾಗಿ, ಪಟ್ಟದ ರಾಣಿಯಾಗಿರುವಾಗಲೂ ಸಹ ಅವಳು ಈಗಲೂ ಅವನ ಆಜ್ಞೆಯನ್ನು ಅನುಸರಿಸುವಳಾಗಿದ್ದಳು. ಬಹಳ ಸಂತೋಷ ಆಗ್ತದೆ ಈ ವಾಕ್ಯ. ಕೆಲವು ಸಂದರ್ಭದಲ್ಲಿ ನಾವು ಕೆಳಮಟ್ಟದ ಸ್ಥಿತಿಯಲ್ಲಿರುವಾಗ ಎಲ್ಲರ ಮಾತನ್ನು ಕೇಳ್ತೀವಿ, ಅನುಸರಿಸ್ತೀವಿ. ಆದರೆ ಅಕಸ್ಮಾತ್ತಾಗಿ ಒಂದು ಉನ್ನತವಾದ ಸ್ಥಿತಿ ಬಂದಾಗ, ಉನ್ನತವಾದಂಥ ಒಂದು ಸ್ಥಾನ ನಮಗೆ ಸಿಕ್ಕಿದಾಗ ನಾವು ಹಿಂದೆ ನಮ್ಮನ್ನು ನೋಡಿದಂತಹ, ಹಿಂದೆ ನಮಗೆ ಸಹಾಯ ಮಾಡಿದಂಥ ವ್ಯಕ್ತಿಗಳನ್ನು ತಿರಸ್ಕರಿಸುವಂತಹ ಒಂದು ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಅವ್ರು ಯಾರೋ ನಮಗೆ ಗೊತ್ತೇ ಇಲ್ಲ ಎಂಬ ರೀತಿಯಲ್ಲಿ ತಿರಸ್ಕರಿಸುವಂಥ ಒಂದು ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಆದರೆ ಎಸ್ತೇರಳ ಒಂದು ಗುಣ ಇತ್ತು. ಎಷ್ಟೇ ಉನ್ನತವಾದ ಪದವಿಗೆ ಬಂದರೂ ತನ್ನನ್ನು ಸಾಕಿ ಈ ಮಟ್ಟಕ್ಕೆ ತಂದಂತಹ ಮೊರ್ದೆಕಾಯಿಯ ಮಾತನ್ನು ಮೀರಲಿಲ್ಲ. ಈ ಬೆಳಗ್ಗೆ ನನ್ನ ವಾಕ್ಯವನ್ನು ಕೇಳುವಂತಹ ದೇವರ ಮಗನೇ, ದೇವರ ಮಗಳೇ, ನಿಮ್ಮ ಜೀವಿತದಲ್ಲೂ ಸಹ ಒಂದು ವೇಳೆ ನಿಮಗೆ ಸಹಾಯ ಮಾಡಿದಂತಹ, ನಿಮಗೆ ಸಹಕಾರ ನೀಡಿದಂಥ, ಇವತ್ತಿನ ಸ್ಥಿತಿಗೆ ಕಾರಣರಾದಂತಹ ವ್ಯಕ್ತಿಗಳನ್ನು ನೀವು ಮರೆಯಬಾರ್ದು. ಎಂಥ ಸಂದರ್ಭ ಬಂದರೂ ಸಹ, ಎಷ್ಟೇ ಉನ್ನತವಾದ ಸನ್ನಿವೇಶದಲ್ಲಿ ನೀವು ಬಂದರೂ ಸಹ ಹಿಂದೆ ಕಾರ್ಯ ಮಾಡಿದಂತಹ ವ್ಯಕ್ತಿಗಳಿರ್ತಾರೆ. ಹಿಂದೆ ಕಾರ್ಯ ಮಾಡಿದ, ಸಹಾಯ ಮಾಡಿದಂಥ ದೇವರಿರ್ತಾರೆ. ಈ ಮಟ್ಟಕ್ಕೆ ತಂದಂತಹ ಒಬ್ಬ ದೇವರಾಗಿರ್ಬೋದು ಅಥವಾ ಒಬ್ಬ ದೇವರ ಸಹಾಯದಿಂದ ವ್ಯಕ್ತಿಗಳಾಗಿರ್ಬೋದು, ಯಾರೇ ಆದರೂ ಸಹ ಅದನ್ನು ಮರೆಯಬಾರ್ದು. ಉನ್ನತವಾದ ಪದವಿಗೆ ತಂದಂತಹ ದೇವರಿಗೆ ಥ್ಯಾಂಕ್ಸ್ ಹೇಳುವಂಥ ಒಂದು ಮನೋಭಾವ ಇರಬೇಕು. ಇಲ್ಲಿ ಇವಳು ಮೊರ್ದೆಕಾಯಿಯ ಮಾತನ್ನು ಈಗಲೂ ಮೀರ್ತಾ ಇಲ್ಲ. ಅದರ ಅರ್ಥ ಏನು? ಇವಳಿಗೆ ಅವಶ್ಯಕತೆ ಇಲ್ಲ. ಈಗ ಮೊರ್ದೆಕಾಯಿಯ ಮಾತನ್ನು ಕೇಳುವಂಥ ಅವಶ್ಯಕತೆ ಇಲ್ಲ. ಆದರೂ ಸಹ ಅವಳು ಉನ್ನತ ಸ್ಥಾನದಲ್ಲಿದ್ದರೂ ಸಹ ಅವಳು ಇಂದಿನದನ್ನು ಮರೆತಿಲ್ಲ. ಕೆಲವು ಸಂದರ್ಭಗಳಲ್ಲಿ ಅನೇಕರು ಇಂದಿನ ದಿನಗಳನ್ನು ಮರೆತು ಬಿಡ್ತಾರೆ. ನಾವೆಲ್ಲಿದ್ವಿ, ಹೇಗಿದ್ವಿ,
ಯಾವ ಕಷ್ಟದಲ್ಲಿದ್ವಿ, ಆ ಟೈಮಲ್ಲಿ ಯಾರು ನಮಗೆ ಸಹಾಯ ಮಾಡಿದ್ರು, ಯಾರು ನಮ್ಮ ಜೊತೆಯಲ್ಲಿದ್ದರು, ಅದೆಲ್ಲವನ್ನು ಮರೆತು ಬಿಡುವಂತಹ ಒಂದು ಅನೇಕ ವ್ಯಕ್ತಿಗಳನ್ನು ನೋಡ್ತೀವಿ. ಉನ್ನತವಾದ ನಂತರ ಎಲ್ಲವನ್ನು ಮರೆತು ಬಿಡುವಂಥ ವ್ಯಕ್ತಿಗಳು. ಆದರೆ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವಂಥ ಒಂದು ಅನುಭವ ಇರಲಿ. ಹಾಡುಗಾರ ಹೇಳ್ತಾನೆ, ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ, ಕಣ್ಣೀರಿನಿಂದ ಕರ್ತನನ್ನು ವಂದಿಸುವೆ ನಾನು. ಹೌದು, ನಾವು ಹಾದು ಬಂದ ಮಾರ್ಗ ಸುಲಭದ ಮಾರ್ಗವಾಗಿರಲಿಲ್ಲ, ಕಷ್ಟದ ವೇದನೆಯ ಮಾರ್ಗವಾಗಿತ್ತು. ಆದರೆ ಈ ಮಟ್ಟಕ್ಕೆ ತಂದಂತಹ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಮೊರ್ದೆಕಾಯಿ ಇವಳನ್ನು ಸಾಕಿ ಈ ಲೆವೆಲ್ಗೆ ತಂದಾಗ ಈಗಲೂ ಸಹ ಮೊರ್ದೆಕಾಯಿಯ ಮಾತಿಗೆ ವಿಧೇಯಳಾಗ್ತಾ ಇದ್ದಾಳೆ. ಮೊರ್ದೆಕಾಯಿ ಏನು ಹೇಳ್ತಾರೋ ಅದನ್ನೇ ಮಾಡ್ತಾ ಇದ್ದಾಳೆ. ಉಪವಾಸ ಮಾಡುವಂದಾಗ ಉಪವಾಸ ಮಾಡ್ತಾಳೆ, ಪ್ರಾರ್ಥನೆ ಮಾಡುವಂದಾಗ ಪ್ರಾರ್ಥನೆ ಮಾಡ್ತಾಳೆ. ಕಾರಣ ಅವಳಿಗೆ ಗೊತ್ತು, ಈ ಸ್ಥಿತಿಗೆ ನಾನು ಬರುವುದಕ್ಕೆ, ಈ ಉನ್ನತ ಪದವಿಗೆ ನಾನು ಬರುವುದಕ್ಕೆ ಕಾರಣ ಮೊರ್ದೆಕಾಯಿ ಮಾತ್ರ. ಇದು ಇವತ್ತಿನ ಈ ಮಟ್ಟಕ್ಕೆ ಬರುವುದಕ್ಕೆ ದೇವರೇ ಕಾರಣವಾಗಿರೋದ್ರಿಂದ ದೇವರನ್ನು ಮಾತ್ರವಲ್ಲ, ದೇವರು ಯಾರನ್ನು ನಮ್ಮನ್ನು ಈ ಮಟ್ಟಕ್ಕೆ ತರುವುದಕ್ಕೆ ಉಪಯೋಗಿಸಿದ್ರು ಅವರನ್ನೂ ಮರೆಯದೆ ದೇವರಿಗೆ ಥ್ಯಾಂಕ್ಸ್ ಹೇಳುವಂತೆ ದೇವರು ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಹಸ್ತಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದಂತಹ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ನಾವು ಇಂದಿನ ದಿನಗಳನ್ನು ಮರೆಯದೆ ನಿನ್ನ ವಾಕ್ಯವನ್ನು ಅನುಸರಿಸಿ ನಿನಗಾಗಿ ಜೀವಿಸುವ ಹಾಗೆ ಕರ್ತನೆ ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.